ನೋಡವ ಅರ್ಜೆಂಟ್ ಅರ್ಜೆಂಟಾಗಿ ಸೀಮಂತೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದಕ್ಕೆ ಭಾಳ ಭಾಳ ಅಂದರೆ ಭಾಳ ಕಡಿಮೆ ಜನ ಕರೆದಿದ್ದೀನಿ. ನನಗೆ ಬೇಕಾಗಿರೋ ಫ್ರೆಂಡ್ಸ್ಗಳನ್ನ ಅವ್ರನ್ನ ಇವ್ರನ್ನ ಅಷ್ಟೇ ನೀ ಕರೆದಿರೋದು. ನೀನು ಆಮೇಲೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಮೊದಲೇ ನೀನಿಯ ತಲೆನಾಗ ಪಿಲ್ಲ ನಿದ್ಬಿಟ್ಟಿದ್ರೆ ಹತ್ಲಾಗ ಹೆಂಗೋ ಶಾನೆ ಜನ ನೀನಿಯ ಕರಿತಾ ಇದ್ದೆ. ಇನ್ನೇನು ನಿಂಗೆ ದಿನಗಳು ಹತ್ರಕ್ಕೆ ಬಂದ್ಬಿಟ್ಟವೆ. ನಾನು ತಯಾರಿ ಮಾಡ್ಬೇಕಾದ್ರೂ ಅನ್ಕೊಂಡೆ ಮಗನೇ ಆಗೋಗ್ಬಿಡ್ತದೋ ಏನು ಕತಿಯೋ ಅಂತ ಹೇಳ್ಬಿಟ್ಟು ಸದ್ಯ ಆಗ್ಲಿಲ್ವಲ್ಲ. ಹೆಂಗೋ ಸೀಮಂತ ಒಂದು ಇತ್ತು ತೋರ್ ಮನೆ ಕಡೆಯಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿಮ್ಮ ಮನೆಯವ್ರು ಯಾರಿಲ್ಲ ಎತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನಿದ್ದೀನಲ್ಲ, ನಾನು ಹೆಂಗೋ ನನ್ನ ಕೈಲಾದಷ್ಟನ್ನ ಮಾಡ್ತಾ ಇವ್ನಿ ಕಣವ. ಸರಿನಾ? ಜಯಕ ಹೋಗಿ ಅವ್ರ ಪಕ್ಕದ ಮನೆ ಅವ್ರನ್ನೆಲ್ಲ ಹೇಳ್ಬಿಟ್ಟು ಬಾ. ನಾನು ಆಗಲೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೀನಿ, ಆದ್ರೂ ಬಂದಿಲ್ಲ ನೋಡು. ನೀನು ಹಂಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಾ. ಲೇ ಸರಿ ತಕಳೆ ಬರ್ದಿದಂಗೆ ಎಲ್ಲೋಯ್ತಾರೆ ಊಟ ಟೈಮ್ ಕರೆಕ್ಟಾಗಿ ಬಂದ್ಬಿಡಕ್ಕಿಲ್ವಾ? ಲೇ ಎಲ್ಲ ಉಣ್ಣಕ್ಕೇನಿಯ ಬೊತ್ತಾರೆ ನಂಗೆ ಹೇಳ್ತೀಯ ಜಯಕ ನೀನಂತೂ ಸುಮ್ಕಿರು. ಇನ್ನು ಏನ್ಲೇ ಮಾಡಲಿ? ಇನ್ನೇನು ಮಾಡಲಿ ಹೇಳು? ಸರಿ ಸರಿ ಒಬ್ಬೊಬ್ಬರೇ ಬಂದ್ಬಿಟ್ಟು ಎಲ್ಲರೂ ಅರಸಿನ ಕುಂಕುಮ ಇಟ್ಬಿಟ್ಟು ಬಳೆಗೆಲ್ಲ ತೊಡಸ್ಬಿಟ್ರಿ ಎಲ್ಲರೂ. ಓ ಜಯಕ ನಿಂದ್ರಿಂದ ನೀನಿಗೆ ಶುರುವಾಗ್ಲಿ, ಮೊದಲು ನೀನೇನಿಗೆ ಶುರು ಹಚ್ಕ. ನಮ್ಮ ಅತ್ತೆನ ಕರೆದ್ಬಿಟ್ಟು ಬಂದಿದ್ದೀನಿ, ಆದ್ರೂ ಯಾಕೆ ಬಂದಿಲ್ಲ ನಮ್ಮ ಅತ್ತೆಗೆ ಅಷ್ಟೆಲ್ಲ ಹೇಳ್ಬಿಟ್ಟು ಬಂದಲ್ಲ. ಬಾತೆ 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 ಅಂತ ಹೇಳ್ಬಿಟ್ಟು ಮಗಳು ಸೀಮಂತಕ್ಕೆ ತಪ್ಪಿಸ್ಕೊಳ್ಳೋ ಅಂಥದ್ದು ಏನೈತೆ ಬಿಡು. ಆಮೇಕಿಂದ ಹೋಗಿ ಕೇಳಿದ್ರಾಯ್ತು. ಸದ್ಯ ಇವಳೇನು ಕೇಳಲಿಲ್ವಲ್ಲ, ಯಾಕೆ ಬರಲಿಲ್ಲ ಅಮ್ಮ ಅಂತ ಹೇಳ್ಬಿಟ್ಟು ಅಷ್ಟೇ ಸಾಕು. ಅರಸಿನ ಕುಂಕುಮನ ಒಬ್ಬೊಬ್ಬರೇ ಇಕ್ರಿ. ಲೇ ಪೊದ್ದಿ ಬಾ, ಬೇರ್ನ ನೀನೇ ಮೊದ್ಲಿಕ್ ಬಾ. ಇಲ್ಲ ಕಂಜಯಕ ನೀನ್ ಇಕ್ಕು ಮೊದ್ಲು, ಆಮೇಕಿಂದ ನಿಕ್ತೀನಿ ಇಕ್ಕು. ಹೆಂಗೋ ಕಣವ ಏನ್ ಸುಮ್ಕಿದ್ದೀರಾ ಎಲ್ಲ ಪದ ಆಡಿ ಹೇಳೋದ್ಲ? ಯಾಕ ಬರ್ಲೇ ಇಲ್ವಲ್ಲ? ಸಾಕಮ್ಮ ಬರ್ಲಿಲ್ವಾ ಇನ್ನೂ? ನೋಡಿ ಅಮ್ಮಂಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಬಂದೇ ಇಲ್ಲ. ಪದಗಿದ ಆಡ್ಲಿಲ್ಲ ಅಂತಂದ್ರೆ ಲೇ ಎದ್ದು ಬಾರ ಇಲ್ಲಿ ಪಾರಿ ಕುಂತ್ಕೊಬಿಟ್ಲು ಹೋಗ್ಬಿಟ್ಟು ಬಾರೆ ಎದ್ದು ಬಾ. ನೀನ್ ಅರಸಿನ ಕುಂಕುಮ ಇಕ್ಕು, ನಾನು ಬರ್ತೀನಿ. ನಂದು ಆಯ್ದು ಕಣ್ ಪಾರಿ. ಸರಜಿ ಬರ್ರಿ ಒಬ್ಬೊಬ್ರು ಅರಸಿನ ಕುಂಕುಮ ನಿಕ್ಕಿವ್ರಂತೆ, ಆಮೇಲೆ ಆರತಿ ಬೇರೆ ಬೆಳಗ್ಬೇಕು. ಬಂದೆ ಬಂದೆ. ಇದೇನಕ್ಕ ದೊಡ್ಡಣ್ಣ ಹಂಗೆ ದೊಡ್ಡತ್ತಿಗೆ ಯಾರು ಕಾಣ್ತಾನೆ ಇಲ್ಲ. ಈ ಪೊದ್ದಿ ಗಂಡ ಇಬ್ಬರೇನಿಯ ಸೇರ್ಕೊಂಡು ಮಾಡ್ಸಿರೋದಂತೆ. ಏನೋ ಕಣಕ್ಕ ನಾ ಕಾಣೆ ಅದೇನೋ ಹಂಗೆ ಅಂತಿದ್ರು. ಏನೋ ಬರ್ತಾರೋ ಬರೋಕ್ಕಿಲ್ವೋ, ಇವ್ರ ಮನೆಗೆ ಇರೋದವಳು ಏನೋ ಬಂದೇ ಇಲ್ಲ ನೋಡು. ಯಪ್ಪ ಸಂಸಾರದಾಗೆ ಅದು ಎಷ್ಟು ಬರ್ತದೋ ಎಷ್ಟು ಹೋಯ್ತದೋ ನಾ ಕಾಣೆ ಬಿಡಪ್ಪ. ನಾನು ಈ ವಯಸ್ಸಾಗೆ ಏನೇನು ನೋಡಬೇಕು ಎಲ್ಲ ನೋಡ್ಕೊಬಿಟ್ಟು ಬಂದೀವ್ನಿ. ಪೊದಿ ತಗ ಇಕ್ ತಗ ಅಕ್ಕ ಹಿಂಗೆ ಕುಂತ್ಕೊಬಿಟ್ರೆ ಹೆಂಗೆ? ಒಂದು ಪದಗಿದೆ ನನ್ನ ಹೇಳಿ ಕೇಳಿಸ್ಕೊಳ್ಳಿ. ನೀವು ನೋಡಿ ಹೇಳೋದೇ ಇಲ್ಲ. ಆರತಿ ಎತ್ಲಿ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತಿದ್ರೋ ಏನೋ. ಆರತಿ ಎತ್ಬೇಕಾದ್ರೆ ಹೇಳಿದ್ರೆ ಆಯ್ತು ಬಿಡು. ಅದ್ಗೆ ನೀವು ದೊಡ್ಡಣ್ಣನವೇ ಅದಕ್ಕೇನ ಕರೀಲಿಲ್ವೇ? ಅಯ್ಯೋ ಕರ್ದಿದ್ನಲ್ಲವ, ಕರ್ದಿದ್ದೆ. ಏನ್ ಕತೆಯೋ ಅವ್ರೇನಿಯಾ ಬತ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಂದಿಲ್ಲ. ಇನ್ನೊಂದ್ಕಿತ ನಾನೇ ಫೋನ್ ಮಾಡ್ಬಿಟ್ಟು ಕರಿತೀನಿ ತಗ. ಸರಿ ಅತ್ತಿಗೆ. ಅಲ್ಲ ನಮ್ಮನೆಗೆ ನೀ ಅಲ್ವಾ ಇದ್ದಿದ್ದು, ಬಾ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅದು ಯಾಕೋ ಬಂದೇ ಇಲ್ಲ ನೋಡು. ಇನ್ನೊಂದ್ಕಿತ ನಿಮ್ಮ ಅಣ್ಣನ್ ತಾಗ ಫೋನ್ ಹಾಕಿಸ್ತೀನಿ ಬಿಡು. ಈ ಪಾರಿ ಎಲ್ಲ ಬಿಟ್ಬಿಟ್ಟು ಕದ್ಲಕ್ಕಿಲ್ಲ ಬಿಡು. ಲೇ ಪಾರಿ ಎದ್ದು ಬಾರೆ. ಇರ್ಜಯಕ್ಕೂ ಮದ್ಲ ಸರಜಿನ ನೈಕ್ಲಿ. ಸರಜಿ ಕುದ್ಮೇಲೆ ಇಕ್ತೀನಿ. ನಾನು 11:30 ಅನ್ಕೊಂಡು 11 ಗಂಟೆಗೆ ಶುರು ಮಾಡ್ಕೊಬಿಟ್ಟಿದ್ದೀರಾ? ಅದೇ ಟೇಮ್ ಸರಿ ಇಲ್ಲ ಅಂತ ಹೇಳ್ತಿದ್ರು, ಅದಕ್ಕೆ ಅಟ್ಲಾಕ್ ಶುರು ಮಾಡ್ಕೊಂಬಿಟ್ವಿ ಅಂತ. ಪಾರಿ ಬಾ ಆಮೇಕಿಂದ. ಅಯ್ಯೋ ನನಗೆ ಅರಸಿನ ಕುಂಕುಮ ಇಕ್ಕಕ್ಕೆ ಬಿಡ್ಲಿಲ್ಲ, ಇವರೆಲ್ಲನೂ ಅರಸಿನ ಕುಂಕುಮ ಇಕ್ಕಕ್ಕೆ ಬಿಡ್ಲಿಲ್ಲ ಅಂತ ಆಮೇಕಿಂದ ಫ್ರೆಂಡ್ಶಿಪ್ ನೇನಿಯ ಕೊಟ್ಟು ಮಾಡ್ಕೊಬಿಟ್ಟಿಯ. ಬಾ ಬಾ ಇಕ್ ಬಾ. ಇವಳು ನೋಡಿ ಹೆಂಗೆ ಹೇಳ್ತಾಳೆ. ಹಂಗೇನೇನಿಯ ಸರ್ನ ಆರತಿ ಬೆಳಗ್ಬಿಡಿ. ಏನಪ್ಪ ಗಂಡ ಅದನ್ನ ಯಾಕಪ್ಪ ಮೂಲೆ ನಿಂತ್ಕೊಬಿಟ್ಟಿದ್ಯಾ? ಬಾ ಇತ್ಲ ನಿಂತ್ಕ ಬಾ. ಅಯ್ಯೋ ಇಲ್ಲ ಪರವಾಗಿಲ್ಲ ಬಿಡಿ, ನೀವು ಮಾಡಿ, ನಾನು ಆಮೇಲಿಂದ ಬರ್ತೀನಿ ಆರತಿ ಎತ್ರಿ. ಶುರು ಮಾಡೇ ಪದಿ. ಅವತ್ತು ಹೇಳ್ತಿದ್ದಲ್ಲ ಅದು ಯಾವ್ದೋ ಹೇಳೋದನ್ನ. ನಿನ್ ಸುತಿ ಕೊಡೆ, ನಾವು ಹೇಳ್ತೀವಿ. ಮಂಗಳ ಗೌರಿಗೆ ಮಂಗಳ ಸೀಮಂತ, ತಿಂಗಳು ತುಂಬ್ಯವೇ ಜೀವ ಜೀವಂತ, ರತ್ನದಾರತಿ ಎಟ್ಟಿ ಬಂಗಾರಿಗೆ, ಕರುಳ ಕುಡಿಯುತ್ತ ಸುಮ ಬಾಲೆಗೆ, ಕರುಳ ಕುಡಿಯುತ್ತ ಸುಮ ಬಾಲೆಗೆ, ಮುತ್ತಿನಾರತಿ ಎಟ್ಟಿ ಸಿಂಗಾರಿಗೆ, ಪ್ರೀತಿ ಸೆಸೆ ಇಟ್ಟು ಸಿಂಗಾರಿಗೆ, ಪ್ರೀತಿ ಸೆಸೆ ಇಟ್ಟು ಸಿಂಗಾರಿಗೆ, ಅರಿಸಿನ ಹಚ್ಚಿರಿ ಕುಂಕುಮ ಇರಿಸಿರಿ, ಮಡಿಲಕ್ಕಿ ಕಟ್ಟಿರಿ ಮುತ್ತೈದೆಗೆ, ಮಡಿಲಕ್ಕಿ ಕಟ್ಟಿರಿ ಮುತ್ತೈದೆಗೆ, ಹೂವನ್ನು ಮೂಡಿಸಿರಿ ಬಳೆಯನ್ನು ತೊಡಿಸಿರಿ, ಹಸಿರು ಸೀರೆ ಉಡಿಸಿ ಬಂಗಾರಿಗೆ, ಹಸಿರು ಸೀರೆ ಉಡಿಸಿ ಬಂಗಾರಿಗೆ, ಹಸಿರು ಸೀರೆ ಉಡಿಸಿ ಸಿರಿದೇವಿಗೆ, ಹಸಿರು ಸೀರೆ ಉಡಿಸಿ ಸಿರಿದೇವಿಗೆ, ಮನೆ ದೀಪ ಹಚ್ಚುವ ಕಂದನ ಕೊಡಲೆಂದು, ಸೆಸೆ ಇಟ್ಟು ಹರಿಸಿರಿ ಸಿರಿ ಮಗುವಿಗೆ, ಸೆಸೆ ಇಟ್ಟು ಹರಿಸಿರಿ ಮಗುವಿಗೆ, ದೃಷ್ಟಿಯ ಬೊಟ್ಟಿಟ್ಟು ಆರತಿ ಬೆಳಗಿರೆ, ಮಂಗಳ ನುಡಿಯಾಡಿ ಬಂಗಾರಿಗೆ, ಮಂಗಳ ನುಡಿಯಾಡಿ ಬಂಗಾರಿಗೆ, ಮಂಗಳ ನುಡಿಯಾಡಿ ಸಿರಿದೇವಿಗೆ, ಮಂಗಳ ನುಡಿಯಾಡಿ ಸಿರಿದೇವಿಗೆ. ಅಯ್ಯೋತ್ಗೆ
ಬೋಸ್ ಅಂದ ಕಾಡಿದ್ರಿ ನೀವಂತಂದ್ರೆ ನನಗಂತೂ ಬಹಳ ಖುಷಿ ಆಯ್ತು. ಎಲ್ಲಿ ಕಲ್ತ್ರಿ? ನಾವೆಲ್ಲ ಸೋಬಾನೆ ಪದನೆ ನೀ ಆಡ್ತೀರಾ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿದ್ದೆ, ಅಜ್ಜರ್ತಾಗ ಆಡಿಸ್ತೀರಾ ಅಂತ ಹೇಳ್ಬಿಟ್ಟು ಕೊನೆಗೆ ಹೊತ್ಲಾಗ ಎಲ್ಲನೂ ನೀವೇ ಆಡ್ಬಿಟ್ರಲ್ಲ. ಮತ್ತೆ ನಾವು ಅಂದ್ರೆ ಸುಮ್ಕಿನ ರಾತ್ರಿ ಕುಂತ್ಕೊಂಡಾದ್ರು ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡ್ಬಿಡ್ತೀವಿ ಕಣಮ್ಮ. ಸುಮಾ ನೀನೇ ಏನ್ ತಲೆ ಕೆಡಿಸ್ಕೋಬೇಡ. ಅದ್ಗೆ ನಿಮ್ಮಂತ ಅದ್ಕೇನ್ ಪಡಿಯಕ್ಕೆ ನನ್ನ ದೇವ್ರಣೆದು ಎಷ್ಟು ಪುಣ್ಯ ಮಾಡಿದೀನೋ ನಾ ಕಾಣೆ. ಅಯ್ಯೋ ಅದೆಲ್ಲ ಬಿಡು. ಎಲ್ಲಿ ನಿಮ್ಮ ಅಣ್ಣಯ್ಯ ಕಾಣ್ತಾನೆ ಇಲ್ವಲ್ಲ? ಹೇಳಿದೆ ನಿನಗೆ ಒಂದು ಒಳ್ಳೆ ಸಂದಕ್ಕಿರೋದು ಏನನ್ನ ತಗೋಬಾ ಗಿಫ್ಟ ಅಂತ ಹೇಳ್ಬಿಟ್ಟು. ನಿಮ್ಮ ಅಣ್ಣ ಎಲ್ಲೂ ಹೋದ ಏನು ಕತೆ ನಾ ಕಾಣೆ ನೋಡು. ನೋಡಮ್ಮ, ನಾವು 3 ಜನ ಸೇರ್ಬಿಟ್ಟು ನಿನಗೆ ಅಂತ ಹೇಳ್ಬಿಟ್ಟು ಗಿಫ್ಟ್ ತಗೊಂಬಂದಿದೀವಿ. ಪದಿ ನೀನ್ ತಂದಿರೋದು ಕೊಟ್ಬಿಡು, ನಮ್ದು ಕೊಟ್ಬಿಡ್ತೀವಿ. ಅಯ್ಯೋ ಅಕ್ಕ, ನೀವು ಬಂದು ನನಗೆ ಸೀಮಂತ ಮಾಡಿರೋದೇನೇ ಹೆಚ್ಚು. ನೀವೇನು ಕೊಡದಿದ್ದಂಗಿರ್ಲಿ, ನನಗಂತೂ ಸಂತೋಷನೇನಿಯ. ನಿನಗೇನೋ ಸಂತೋಷ ಆಯ್ತದ ಕಣಬಾ, ಆದ್ರೆ ನಾವು ಮಾಡಿರೋದಕ್ಕೂ ನೀನು ಖುಷಿ ಪಟ್ಟಿರೋದಕ್ಕೂ ನಮ್ಗೆ ಇನ್ನೂ ಖುಷಿ ಆಗ್ಬೇಕಲ್ವಾ? ಅದಕ್ಕೆ ನಮ್ಮ ಪ್ರೀತಿಗೆ ಅಷ್ಟೇ ಏನಿಯ ಕೊಡೋದು. ನೀನು ಖುಷಿಯಾಗಿರ್ಬೇಕು ಅಷ್ಟೇ ಏನಿಯ. ನಿನಗೆ ಏನು ತವ್ರ ಮನೆ ಇಲ್ಲ ಅದು ಇದು ಅಂತ ಬೇಜಾರೇ ಮಾಡ್ಕೋಬೇಡ. ನಾನಿಲ್ವಾ ನಮ್ಮ ಮನೆಗೆ ಏನಿಯ ಬಾ ತಗೊಳವ. ನಾವು ಇನ್ನೇನು ಒಬ್ಬೊಬ್ರು ಅಂತ ಹೇಳ್ಬಿಟ್ಟು ಕೊಡೋದು ಅಂತ 3 ಜನ ಸೇರ್ಬಿಟ್ಟೇನಿಯ ಒಂದು ರೇಷ್ಮೆ ಸೀರೆ ತಂದ್ಬಿಟ್ಟಿದೀವಿ. ನಿನಗೆ ಇಷ್ಟ ಆಯ್ತದ ಇಲ್ವೋ ಗೊತ್ತಿಲ್ಲ, ಒಬ್ಬೊಬ್ಬರೇ ಕೊಡೋದಕ್ಕೆ ಎಲ್ಲ ಸೇರಿ ಕೊಡೋದು ಎಷ್ಟೋ ಮೇಲು ಅಂತ ಹೇಳ್ಬಿಟ್ಟು ತಂದು ಕೊಟ್ಟಿದೀವಿ. ತಗೊಳಮ್ಮ. ಏನಣ್ಣ ಅವಾಗಿಂದ ಎಲ್ಲೋಗಿದ್ದೆ? ವಾ ಹೊರಗಡೆ ಊಟಕ್ಕೆಲ್ಲ ನೀವು ನೋಡ್ಕೊಬಾರ್ದೇನವ? ಅದಕ್ಕೇನಿಯ ನನ್ನ ಎಂಡ್ರು ಫುಲ್ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ಲು ಪದ್ದಿ, ನೀವು ಈಚೆ ಕಡೆ ಅಡುಗೆದೆಲ್ಲ ಕ್ಲೀನಾಗಿ ನೋಡ್ಕೊಬಿಡ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೇನಿಯ ಇನ್ನು ಯಾಕೆ ಹೇಳಿದ್ರೆ ಉಗಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನೇ ನೋಡ್ಕೊತಾ ಇದ್ದೆ. ಸದ್ಯ ಎಲ್ಲೂ ಹೋಗಿದ್ದಂಗೆ ಅದನ್ನಾದ್ರೂ ಮಾಡಿದ್ರಲ್ಲ, ಸಾಕ್ಬಿಡಿ. ಮತ್ತೆ ನಾನು ನಿನ್ ಕೆಲಸ ವಹಿಸಿದಿ ಅಂದ್ರೆ ಬಿಟ್ಬಿಡ್ತೀನ? ನೋಡಮ್ಮ, ನಮ್ಮ ಕಡೆಯಿಂದ ನಿನಗೊಂದು ಸಣ್ಣ ಕಾಣಿಕೆ ಏನು ಅಂತ ಹೇಳ್ಬಿಟ್ಟು ಆಮೇಲೆ ತೆಗೆದ್ಬಿಟ್ಟು ನೀನೇನಿಯ ನೋಡು. ನನಗೆ ಮುದ್ದಾದ ಅಳಿಯನ್ನೋ ಸೊಸೆನೋ ಆದಷ್ಟು ಬೇಗ ಎತ್ ಕೊಟ್ಬಿಡು ಅಷ್ಟೇನಿಯ. ಅಣ್ಣ, ನಂಗೆ ತುಂಬಾನೇ ಖುಷಿ ಆಗ್ತಾ ಐತೆ ನಿಮ್ಮಂತ ಅಣ್ಣ ಅತ್ತಿಗೆನ ಪಡೆಯಕ್ಕೆ. ನಿಜವಾಗೂ ನಾನಂತೂ ತುಂಬಾನೇ ಪುಣ್ಯ ಮಾಡಿದ್ದೀನಿ ಅಣ್ಣ, ತುಂಬಾನೇ ಪುಣ್ಯ ಮಾಡಿದ್ದೀನಿ. ಅಯ್ಯೋ ಬುಡವ, ಒಡ ಹುಟ್ಟದ ಮೇಲೆ ಅದೆಲ್ಲನೂ ಇದ್ದಿದ್ದೆ. ರಕ್ತ ಸಂಬಂಧ ಅಂದ್ರೆ ಸುಮ್ಮನೆ ಅಂತ ಅನ್ಕೊಬಿಡ್ತಾರ. ಪದಿ ಕೊಡ್ತಾಗ ನಿನ್ ಕೈಯಾರೆ ನೆನಿಯ. ತಗೊಳವ ಸುಮ, ನಮ್ಮ ಕಡೆಯಿಂದ ನಿನ್ಗೊಂದು ಚಿಕ್ಕ ಗಿಫ್ಟು. ಯಾವಾಗನ ತೆಗೆದ್ಬಿಟ್ಟು ನೋಡಿವಂತೆ. ತಗ. ಥ್ಯಾಂಕ್ಸ್ ಅತ್ಗೆ, ಥ್ಯಾಂಕ್ ಯು ಸೋ ಮಚ್ ಅತ್ಗೆ. ಏನಪ್ಪ ನೀನ್ ಎಂಡ್ರೋಗಿ ಏನ್ ಗಿಫ್ಟ್ ಕೊಡ್ತಾ ಇದೀಯಾ? ನಾನೇ ನನ್ನ ಹೆಂಡತಿಗೊಂದು ದೊಡ್ಡ ಗಿಫ್ಟು, ಅದು ಬೇರೆ ಗಿಫ್ಟಾ? ಅಯ್ಯ ಇದು ಒಂದು ಜೋಳಿ ಸಣ್ಣದಾಗ ತಪ್ಪಿಸ್ಕೊಳ್ಳಿ, ನಾವು ಹಂಗೆ ಹೇಳ್ತೀವ. ಅಯ್ಯೋ ಬುಡಿ, ಅವ್ರು ಕೊಟ್ಕಂತಾರೆ, ಇನ್ನೇನು ಕೊಡ್ದಿದಂಗಿರ್ತಾರ. ನೋಡಿ ಹೊರಗಡೆ ಊಟಕ್ಕೆಲ್ಲ ವ್ಯವಸ್ಥೆ ಹೆಂಗೈತೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಬನ್ನಿ. ಈಗಲೇ ಹೊರಟೆ. ಏನವ, ನಮ್ಗೆ ಆದಷ್ಟು ಕೈಲಾದಷ್ಟು ಸಿಂಪಲ್ ಆಗಿ ಮಾಡ್ಬಿಟ್ಟಿದೀವಿ. ನಿನ್ಗೇನಿಯ ಖುಷಿ ಅಂತ ಅನ್ಕತೀನಿ. ಅಣ್ಣ, ಎಷ್ಟು ಮಾಡಿದ್ರು ಈ ಪ್ರೀತಿ ಮುಂದೆ ಏನೂ ಇಲ್ಲ ಅಣ್ಣ. ದೊಡ್ಡಣ್ಣ ಅತ್ತಿಗೆ ಇಬ್ರು ಯಾಕೆ ಬಂದಿಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ, ನನಗೆ ಗೊತ್ತಿಲ್ಲ. ಪೊದ್ದು ಕರೆದಿದ್ಲು, ಆದರೆ ಅದೇನೋ ಗೊತ್ತಿಲ್ಲ. ನಿಮ್ಮನೆಗೆ ಅವರೇ ಅಂತ ಕೇಳ್ಪಟ್ಟೆ, ನೀನೇ ಹೋದ್ಮೇಲೆ ಕೇಳು. ಹಾಂ ಸರಿ ಅಣ್ಣ, ಆಯಿತು. ಅಲ್ಲ ಅಮ್ಮ, ಅಣ್ಣ, ಅತ್ತಿಗೆ, ಆಯತ್ತಿಗೆ, ಮಮತಾ ಅತ್ತಿಗೆ ಯಾರೂ ಬರಲಿಲ್ವಲ್ಲ, ಅದಕ್ಕೆ ಎಲ್ಲೋ ಒಂತಾಗ ಬೇಜಾರಾಯ್ತೈತೆ. ಎಲ್ಲ ಬಂದಿದ್ರೆ ಸಂದಕ್ಕಿರೋದು ಅಂತ ಅನ್ನಿಸ್ತಾ ಇತ್ತು. ಏನವ, ನಾವೆಲ್ಲನೂ ಇಲ್ವೇ ಬಸ್ರಿಯಾಗಿ ನೀನು ಯಾಕೆ ಹಿಂಗೆ ಚಿಂತೆ ಮಾಡ್ತೀಯ? ನಾವೆಲ್ಲ ಇರೋದು ಏನಕ್ಕೆ? ನೀನೆಲ್ಲ ಖುಷಿಯಾಗಿರ್ಬೇಕು ಅಂತ ಹೇಳಿ ನೋಡು. ನಾವೆಲ್ಲ ಆಡಿ ಹೇಳ್ಕೊಂಡು ನಿನ್ಗೋಸ್ಕರ ರಾತ್ರಿ ಎಲ್ಲ ಇಲ್ಲಿ ಕೂತ್ಕೊಂಡು ಜೋಡಿಸ್ಕೊಂಡು ಎಲ್ಲ ಮಾಡಿದೀವಿ. ನಾವಿದೀವಲ್ಲವ, ನೀನು ಯಾಕೆ ಬೇಜಾರು ಮಾಡ್ಕತ್ತೀಯ? ಸೀಮಂತ ದಿನ ಖುಷಿಯಾಗಿರ್ಬೇಕು. ಅಲ್ಲ ಸುಮ್ಮನೆ ಖುಷಿ ಏನೋ ಆಯಿತು, ಆದರೂ ಯಾಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯಿತು ಅಷ್ಟೇನಿಯ. ಪರವಾಗಿಲ್ಲ, ನೀವು ಬಂದು ಸೀಮಂತ ಮಾಡಿದ್ದಕ್ಕೆ ತುಂಬ 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 ಎಲ್ರಿಗೂ ಧನ್ಯವಾದಗಳು. ಸರಿ ಪದ್ವಾ, ನಾನು ಈಚೆ ಕಡೆ ಊಟಕ್ಕಿನ್ನೆಲ್ಲ ಹೋಗಿ ಕುಂತ್ಕೊಬಿಟ್ಟವ್ರೆ. ನಾನು ಊಟದ ನೋಡ್ಕೊತೀನಿ, ಇಲ್ಲಿ ನೋಡ್ಕೊಳ್ಳಿ. ಹಾಕೋ ಕುಂತ್ಕೊಬಿಟ್ಟಿದ್ರೆ ಎದೊಳಿ ಊಟಕ್ಕೆಲ್ಲ ಪಂಕ್ತಿ ಕುತ್ಕೊಂತವ್ರೆ. ಎದ್ಬಿಟ್ಟು ಪಂಕ್ತಿ ಕಡೆ ಕುಂತ್ಕೋಗಿ. ಆಮೇಕಿಂದ ಅಯ್ಯೋ ಜಾಗ ಸಿಗ್ಲಿಲ್ಲ, ಮುಗ್ದೋಯ್ತು, ನನ್ಗೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಅಂದ್ಬಿಡ್ತೀರಾ. ಎದೊಳಿ ವಾ ನಡಿಯಪ್ಪ, ಬಂದಿರೋದೇನಿಯ ಉಣ್ಣಕ್ಕೆ, ಅಡುಗೆ ಮಾಡಿಲ್ಲ ಮನೆಯಾಗೆ, ಉಣ್ದಿದ್ದಂಗೆ ಹೋಗ್ಬಿಡ್ತೀವ ನಾವು. ನಡಿ ಎದ್ ಬರ್ರಿ, ಇನ್ನೇನವ್ರು ಪದೇ ಇಕ್ಕಾಯ್ತದ? ಹೋಗ್ಬಿಟ್ಟು ಉಣ್ಕೊಬಿಟ್ಟು ಬರ್ರಿ. ಎದೊಳಿ ಮ್ಯಾಕೆ. ಎದ್ದೊಳಕ ಹೋಗ್ಬಿಟ್ಟು ಉಣ್ಕೊಂಬಿಟ್ಟು ಬಂದು ಕುಂತ್ಕೊಂಡ್ರಾಯ್ತು. ನೀನು ನಮ್ಮನೆಗೇನಿಯ ಬಂದ್ಬಿಡು, ನಮ್ಮನೆಗೇನಿಯ ಬಾಣಂತನ ಎಲ್ಲನೂ ಮಾಡ್ಬಿಡ್ತೀನಿ. ಅಯ್ಯೋ ಅದಕ್ಕೆ ನಂಗೆ ಯಾಕೋ ಯಾರ ಮನೆಗೆ ಹೋಗೋಕ್ಕೂ ಇಷ್ಟ ಆಯ್ತಿಲ್ಲ ಅಷ್ಟೊಂದು. ನಮ್ಮನೆಗೇನಿಯ ಇರಬೇಕು ಅಂತ ಅನ್ನಿಸ್ಬಿಟ್ಟೈತೆ ನಂಗಂತೂ. ಏನು ಚಿಂತೆ ಮಾಡಕ್ಕೆ ಹೋಗ್ಬಿಡಿ, ನಮ್ಮನೆಗೇನಿಯ ಇರ್ತೀನಿ. ಹಂಗಂದ್ರೆ ಹೆಂಗವ, ಎಳೆ ಮಗ ನೋಡ್ಕೊಂಡು ಹೆಂಗಿತ್ಯ ಹೇಳು? ನನ್ನ ಗಂಡನೇ ಹೇಳೋನಿ, ನಾನು ನೋಡ್ಕೊತೀನಿ ಬಿಡು, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನೋಡ್ಕೊತೀನಿ, ಏನು ತಲೆ ಕೆಡಿಸ್ಕೊಳ್ಳೋದು ಎಂಥದೂ ಇಲ್ಲ. ನಮ್ಮನೆ ಏನಿಯೇ ಇರ್ತೀನಿ. ಏನೋ ಕಣಮ್ಮ, ನಿಂಗೆ ಏನು ಇಷ್ಟನೋ ಅದನ್ನೇನಿಯ ಮಾಡು, ನಾನಂತೂ ಯಾವುದಕ್ಕೂ ಬಲವಂತ ಮಾಡೋಕ್ಕಿಲ್ಲ.